ನಮ್ಮ ಕರ್ನಾಟಕ ಸೇನೆಯ ಈ ಒಂದು ಶಿವಾಜನಗರದಲ್ಲಿ ನಾವೆಲ್ಲ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಕುಲ, ಒಂದೇ ದೇವರು ಅಂದ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವತ್ತ. ಈ ಒಂದು ಉದಾಹರಣೆಗೆ ಇಲ್ಲೇ ಇದ್ದಾರೆ ನಮ್ಮ ದರ್ಗಾ ಗುರುಗಳು ಸುಖೇಶ್ ಸಾರ್ ಇದ್ದಾರೆ, ನಮ್ಮ ಸಿಂಗ್ ಸಾರ್ ಇದ್ದಾರೆ, ಸ್ವಾಮೀಜಿ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮ ಚೀಫ್ ಗೆಸ್ಟ್ ಆಗಿ ನಮ್ಮ ಉಮೇಶ್ ಗೌಡರು ತುಮಕೂರಿನ APMC ಅಧ್ಯಕ್ಷರಾದಂತ ಉಮೇಶ್ ಗೌಡರು ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ರಕ್ತದಾನ ಶಿಬಿರ ಮತ್ತೆ ಐ ಕ್ಯಾಂಪು, ಶುಗರ್ ಟೆಸ್ಟ್, BP ಟೆಸ್ಟ್ ಎಲ್ಲ ಇದೆ. ದಯವಿಟ್ಟು ನೀವೆಲ್ಲ ಉಪಯೋಗಿಸ್ಕೊಳ್ಳಿ. ರಕ್ತವನ್ನು ಕೊಟ್ಟು ಪ್ರಾಣವನ್ನು ಉಳಿಸಿ. ಒಬ್ಬ ರಕ್ತ ಕೊಡೋದ್ರಿಂದ 3 ಜೀವ ಉಳಿಯುತ್ತೆ. ದಯವಿಟ್ಟು BP ಶುಗರ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗಲ್ಲ, ಕೊಲೆಸ್ಟ್ರಾಲ್ ಬರಲ್ಲ. ದಯವಿಟ್ಟು ರಕ್ತವನ್ನು ಕೊಟ್ಟು ಪ್ರಾಣವನ್ನು ಉಳಿಸೋಣ. ನಮ್ಮ ಗುರುಗಳಾದ ಸುದ್ದಿ ಸಂತರು ಮಾತಾಡ್ತಾರೆ. ಹೃದಯಪೂರ್ವಕ ನಮಸ್ಕಾರ. ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಒಂದು ಅತ್ಯುತ್ತಮ ಕಾರ್ಯಕ್ರಮ ಗಣೇಶ ಚತುರ್ಥಿಯ ಈ ಮಹೋತ್ಸವವನ್ನು, ಗಣೇಶೋತ್ಸವವನ್ನು ಸೌಹಾರ್ದ ಪರವಾಗಿ ಹಮ್ಮಿಕೊಂಡಿರುವಂತಹ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು, ನನ್ನ ಆತ್ಮೀಯರು ಮತ್ತು ಸರ್ವ ಧರ್ಮದ ಗುರುಗಳ ಆತ್ಮೀಯರು ಅನ್ಬೋದು ನಮ್ಮ ಬಸವರಾಜ್ ಪಡಲ್ಪಟ್ಟಿ ಅವ್ರನ್ನ, ಅವ್ರಿಗೆ ಮತ್ತು ಅವರ ತಂಡದವರಿಗೆ ಮತ್ತು ಅವರ ಮೊಮ್ಮಗ ಮತ್ತು ಅವರ ಸ್ನೇಹಿತರು ಬೇರೆ ಬೇರೆ ಸಂಘಟನೆಯಿಂದ ಇಲ್ಲಿಗೆ ಈ ಗಣೇಶ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶವು ಭಾವೈಕ್ಯತೆಯಲ್ಲಿ ಏಕತೆ ಹೊಂದಿರುವಂತಹ ರಾಷ್ಟ್ರ. ಈ ನಮ್ಮ ಕರ್ನಾಟಕ ರಾಜ್ಯವು ಬಹಳ ಪುರಾತನ ಕಾಲದಿಂದ ಶರಣರು, ದಾಸರು, ಸತ್ಪುರುಷರು, ಗುರುಕುಲದ ಪರಂಪರೆ, ಸೂಫಿ ಸಂಘದ ಪರಂಪರೆಯನ್ನು ಹೊಂದಿರುವಂತಹ ನಮ್ಮ ರಾಷ್ಟ್ರ ಈ ನಮ್ಮ ಕನ್ನಡ ರಾಜ್ಯ. ಇವತ್ತು ನಾವು ಎಲ್ಲ ಧರ್ಮದ ಗುರುಗಳು ಒಗ್ಗೂಡಿ ಇಲ್ಲಿ ಬಸವರಾಜ ಪಡುಕೋಟೆ ಅವರನ್ನು, ಅವರ ಸ್ನೇಹಿತರನ್ನು, ಅವರ ತಂಡದವರನ್ನು ಆಶೀರ್ವಾದ ಮಾಡಕ್ ಬಂದಿದ್ದೀವಿ. ಆ ಪರಮಾತ್ಮ, ಅಲ್ಲ ಪರಮಾತ್ಮ, ದೇವರು, ಭಗವಂತ, ಗಾಡ್ ಇನ್ನು ಹೆಚ್ಚಿನ ಆರೋಗ್ಯ, ಉನ್ನತ ಸ್ಥಾನಮಾನ ಮತ್ತು ಏರೋರು ಮನುಷ್ಯರಲ್ಲಿ ಆಶಿಸಿಕೊಂಡಿದ್ದಾರೆ. ಆ ಭಗವಂತ ಪೂರೈಸಲಿ ಅಂತ ನಾವು ಆಶೀರ್ವದಿಸ್ತಾ ಇದ್ದೀವಿ. ನಮ್ಗೆ ಒಂದೇ ಉದಾಹರಣೆ ಸಾಕು. ಈ ರಕ್ತದಾನದ ಶಿಬಿರ ಹಮ್ಮಿಕೊಂಡಿರೋದು ಪ್ರತಿ ವರ್ಷ ಹಮ್ಮಿಕೊಳ್ತಾರೆ. ಅದೇ ರೀತಿ ಈ ವರ್ಷವೂ ಸಹ ರಕ್ತದಾನ ಮಾಡಿರೋ ರಕ್ತವನ್ನು ಬೇರೆ ಬೇರೆ ಆಸ್ಪತ್ರೆಗೆ ಯಾರಿಗೆ ಅಗತ್ಯ ಇದೆ ಅದು ತಲುಪಿಸ್ತಾರೆ. ಒಬ್ರು ರೋಗಿ ಯಾವ್ದಾದ್ರು ಅಪಘಾತದಿರ್ಲಿ ಅಥವಾ ರಕ್ತದ ಅಗತ್ಯ ಇರುವಂತಹ ರೋಗಿ, ಮುಸಲ್ಮಾನ್ ಇರ್ಲಿ, ಹಿಂದೂ ಇರ್ಲಿ, ಕ್ರೈಸ್ತ, ಸಿಖ್, ಬ್ರಾಹ್ಮಣ, ಲಿಂಗಾಯತ, ಗೌಡ, ಕುರುಬ, ಬೇರೆ ಯಾವ್ದು ಸಮುದಾಯದವರು ಇರ್ಲಿ, ಡಾಕ್ಟರ್ ಪ್ರಾಣ ಉಳಿಸ್ಬೇಕು ಅಂತ ಒಂದೇ ಗುರಿ ಡಾಕ್ಟರ್ದು. ರಕ್ತನ ಇದು ಯಾರ್ದು ರಕ್ತ ಅಂತ ಕೇಳಲ್ಲ, ಡಾಕ್ಟರ್ದು ಪ್ರಾಣ ಉಳಿಸ್ಬೇಕು ಅಂತ ಅವ್ರು ಏನ್ ಪ್ರಯತ್ನ ಮಾಡ್ತಾರೆ ಅದನ್ನ ಮಾಡ್ತಾರೆ. ರಕ್ತಕ್ಕೆ ಜಾತಿ ಇಲ್ಲ, ರೋಗಕ್ಕೆ ಜಾತಿ ಇಲ್ಲ,
ಹರಿಯುವ ಗಾಳಿ ನಾವು ಉಸಿರಾಡ್ತೀವಿ, ಅದಕ್ಕೆ ಜಾತಿ ಇಲ್ಲ, ನೀರಿಗೆ ಜಾತಿ ಇಲ್ಲ. ನಾವು ತಿಳ್ಕೋಬೇಕು, ನಮ್ಮ ಭಾರತ ದೇಶಕ್ಕೆ ನಾವು ಸ್ವಾತಂತ್ರ್ಯ ಪಡೆಯಬೇಕಾದ್ರೆ ಹಿಂದೂ, ಮುಸ್ಲಿಮ್ಸ್, ಸಿಖ್, ಇಸಾಯಿ ಪ್ರತಿ ಧರ್ಮದವರು ತಮ್ಮ ರಕ್ತ ಚೆಲ್ಲಿ ತ್ಯಾಗ ಬಲಿದಾನವನ್ನು ನೀಡಿ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವ್ರೆ. ಎಲ್ಲರ ರಕ್ತ ಈ ಪುಣ್ಯ ಭೂಮಿಯಲ್ಲಿ ಅಡಗಿದೆ. ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ಇವತ್ತು ಗಣೇಶ ಚತುರ್ಥಿ ಸಮಾರಂಭ ಫೆಸ್ಟಿವಲ್ ಟೈಮಲ್ಲಿ ನಾನು ಎಲ್ಲರೂ ಜನತೆಗೆ ಎಲ್ಲ ಸಿಖ್ ಸಮುದಾಯ ಪರವಾಗಿ ಭಾಳ ಶುಭಾಶಯಗಳು ಹೇಳ್ತೀನಿ. ಆ್ಯಂಡ್ ಬಸವರಾಜ್ಜಿಗೆ ಸ್ಪೆಷಲ್ ಥ್ಯಾಂಕ್ಸ್. ಎಲ್ಲ ವರ್ಷನೂ ನಮ್ಮ ಮರ್ತಿನ ಕರೀತಾರೆ. ಅವ್ರ ಈ ಆಚರಣೆಗೆ ನಮ್ಮನ್ನು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ನಾವು ಅವ್ರಿಗೆ ಯಾವಾಗಲೂ ಒಂದು ಥ್ಯಾಂಕ್ಸ್ ಅಂತ ಹೇಳಂತ ಹೇಳ್ತೀವಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್, ಆ್ಯಂಡ್ ವಿಶಿಂಗ್ ಎವ್ರಿ ಒನ್ ವೆರಿ ಹ್ಯಾಪಿ, ಬ್ಲೆಸ್ಡ್ ಆ್ಯಂಡ್ ಯುನೈಟ್ ಗಣೇಶ ಚತುರ್ಥಿ ಫೆಸ್ಟಿವಲ್. ಥ್ಯಾಂಕ್ ಯು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮೊದಲನೇದಾಗಿ ಶಿವಾಜಿ ನಗರದ ಎಲ್ಲ ಆತ್ಮೀಯರಿಗೂ ಹಾಗೂ ನಾಗರಿಕರಿಗೂ ನಮ್ಮ ಕನ್ನಡ ಸೇನೆ ಪರವಾಗಿ ಹಾಗೂ ರಾಜ್ಯಾಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಬಸವರಾಜ್ ಪಡುಕೋಟೆ ಅವರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಉತ್ತರ ಕರ್ನಾಟಕದ ಯಾವುದೋ ಒಂದು ಕುಗ್ರಾಮದಲ್ಲಿ ಒಬ್ಬ ಮನುಷ್ಯ ಹುಡ್ತಾನೆ. ಅಲ್ಲಿ ಮುಟ್ಟಿ ಇವತ್ತು ಬೆಂಗಳೂರಿನ ಒಂದು ಹೃದಯ ಭಾಗ ಶಿವಾಜಿನಗರದಲ್ಲಿ ಬಂದು ಇವತ್ತು ಕನ್ನಡ ಒಂದು ಹೋರಾಟ ಮಾಡ್ತಾನೆ ಅಂತಂದ್ರೆ ಅದು ಏನು ತಮಾಷೆ ವಿಷಯ ಅಲ್ಲ. ಇವತ್ತು ಬೆಂಗಳೂರಿನಲ್ಲಿ ಈಗ ನಮ್ಮ ಇವರೊಬ್ರು ನಮ್ಮ ಸ್ನೇಹಿತರು ಗುರುಗಳು ಹೇಳ್ತಾ ಇದ್ರು, ಜಾತಿ ಧರ್ಮ ಅಂತಾರೆ. ರಕ್ತ ಕೊಡ್ಬೇಕಾದ್ರೆ ರಕ್ತದಾನ ಶಿಬಿರ ಮಾಡಿದ್ದಾರೆ. ಯಾವ್ದು ಪ್ರಾಣ ಉಳಿಬೇಕಾದ್ರೆ ಇದು ಯಾವ ಧರ್ಮದ ಒಂದು ರಕ್ತ ಅಂತ ಕೇಳೋದು. ಹಂಗೆ ಈ ಶಿವಾಜಿನಗರದಲ್ಲಿ ಕೂಡ ಅವರ ಆತ್ಮೀಯರು ಹಾಗೂ ಎಲ್ಲ ಮುಸ್ಲಿಂ ಮುಖಂಡರು ಸಹ ಅವರಿಗೆ ಸಹಕಾರದೊಂದಿಗೆ ಇವತ್ತು ಕನ್ನಡ ಜಲ ಭಾಷೆ ನಮ್ಮ ರಾಜ್ಯದ ಹಿತ ಕಾಪಾಡುವ ನಿಟ್ಟಿನಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯದ ಉದ್ದಗಲಕ್ಕೂ ಅವರ ಸಂಘಟನೆ ಇದೆ. ತಾಲೂಕು ಜಿಲ್ಲೆಯಲ್ಲೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಸಾಕಷ್ಟು ವಿಚಾರಗಳನ್ನು ಕೇಳಿದ್ದೀನಿ, ನೋಡಿದ್ದೀನಿ. ಮತ್ತೆ ಅವ್ರಿಗೆ ಪರಿಚಯ ಹೆಂಗಾಯ್ತು ಅಂದ್ರೆ ಒಂದು ವಿಶೇಷವಾಗಿ ಉತ್ತರ ಕರ್ನಾಟಕದವರು ನನ್ನ ಆತ್ಮೀಯ ಶಿವಂತ ಹೇಳ್ಬಿಟ್ಟು ಏನು ಉಪಾಧ್ಯಕ್ಷರು ಮಾಡಿದರು. ಪೀಣ್ಯದಲ್ಲಿ ಯಾವುದೋ ಒಂದು ಉತ್ತರ ಕರ್ನಾಟಕದ ಭಾಗದವರು ಬಿಲ್ಡಿಂಗ್ ಬಿದ್ದು ಕಾರ್ಯಕರ್ತರು ತೀರೋಗಿರ್ತಾರೆ. ಅದನ್ನ ನಾನು ಅದಕ್ಕೆ ಒಂದು ಫ್ಯಾಕ್ಟ್ರಿ ಅವ್ರ ಮುಖಾಂತರ ಹೋಗಿರ್ತೀನಿ. ಅಲ್ಲಿ ಅವ್ರಿಗೆ ಏನಾಗಿದೆ ಅಂತ ನೋಡಕ್ಕೆ. ಅಲ್ಲಿಗೆ ಮಾತುಕತೆ ಎಲ್ಲ ಮುಗ್ದಿರ್ತದೆ. ಅಲ್ಲಿ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಹೆಸರು ಹೇಳಕ್ ಹೋಗಲ್ಲ, ಮುಗಿಸ್ಬಿಟ್ಟಿರ್ತೀನಿ ಮಾತುಕತೆನ. ಮತ್ತೆ ಬಸವರಾಜ್ ಪಡುಕೋಟೆ ಅವ್ರು ಬರ್ತಾವ್ರೆ ಅಂದ ತಕ್ಷಣ ಅಪ್ಪ ನಾನ್ ಬರಲ್ಲ, ಅವ್ರು ಬಂದ್ರೆ ಬೇರೆ ತರ ಆಗುತ್ತೆ ಕೇಸು, ನಾನ್ ಮಾತ್ರ ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಏನ್ ವಿಚಾರ ಅಂತಂದ್ರೆ ಅವರು ಉತ್ತರ ಕರ್ನಾಟಕ ಭಾಗದವ್ರಿಗೆ ನ್ಯಾಯ ಒದಗಿಸ್ತಾರೆ. ಸುಮಾರು 5,000 ಇಲ್ಲಿ ಇದ್ದಂತ ಜನಗಳನ್ನ ಉತ್ತರ ಕರ್ನಾಟಕಕ್ಕೆ ಸೇರಿಸ್ತಾರೆ. ಸುಮಾರು ಉತ್ತರ ಕರ್ನಾಟಕದಾಗ ಎಲ್ಲ ಪ್ರತಿಯೊಂದು ಊರಿಗೂ ಬಸವರಾಜ್ ಪಡುಕೋಟೆ ಅವರು ಒಂಥರ ಗಾಡಿ ತಂಗಿ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಅಷ್ಟು ನ್ಯಾಯ ಒದಗಿಸಿರ್ತಾರೆ ಅವ್ರಿಗೆ. ಅವರ ತಂಡ ನಮ್ಮ ಕರ್ನಾಟಕ ಸೇರಿ ಒಂದ್ ಕಡೆ ಈ ತರ ಒಂದು ಕೆಲಸ ಮಾಡ್ತಾ ಇದ್ರೆ, ರಾಜ್ಯಕ್ಕೋಸ್ಕರ ಒಂದ್ ಕಡೆ ಮಾಡ್ತಾ ಇದ್ರೆ, ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಪಾಪ ಕೂಲಿ ಕೆಲಸ ಮಾಡಕ್ ಬಂದಿರ್ತಾರೆ. ಅವ್ರಿಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಕೂಡ ಇವರು ಬಹುಪಾತ್ರ ವಹಿಸ್ತಾರೆ ಅಂತ ಹೇಳಿ ನನ್ನ ಅವತ್ತು ನಡ್ಕೊಂಡ ರೀತಿ ಬಂದಿದ್ದ ರೀತಿ ಹೋರಾಟ ಮಾಡಿದ ನಿರಂತರ 5 ದಿವಸ ಪಾಪ ಅವ್ರ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಆ ಬಡವರಿಗೋಸ್ಕರ ಹೋರಾಟ ಮಾಡಿ ಇವರು ನಮ್ಮ ಶಿವು ಎಲ್ಲ ನಿಂತ್ಕೊಂಡು ಸಹಕಾರ ಮಾಡಿ ಬಾಡಿ ಇವನ್ನ ಎರಡು ಬಾಡಿಗಳನ್ನ ಪಾಪ ಉತ್ತರ ಕರ್ನಾಟಕ ಆಂಬುಲೆನ್ಸ್ ಮಾಡಿ ಇವ್ರದೇ ಸ್ವಂತ ದುಡ್ಡಲ್ಲಿ ಅಲ್ಲಿ ಕಳ್ಸಿದ್ರು. ಆಮೇಲೆ ಬರುವಂತ ಪರಿಹಾರ ಕೂಡ ಅವ್ರಿಗೆ ಚೆಕ್ ಹಾಕ್ಸ್ಕೊಟ್ಟು ಅವ್ರಿಗೆ ಚೆಕ್ ಮುಖಾಂತರ ಕೊಟ್ರು. ಯಾವ್ದು ಕ್ಯಾಶ್ ಕೊಡ್ತೀನಿ ಅಂದ್ರೆ ಬೇಡ, ಅವ್ರಿಗೆ ಚೆಕ್ ಕೊಟ್ಬಿಡಿ ಅಂತ ಹೇಳಿ ಆ ತೀರೋದಂತ ಕುಟುಂಬಗಳಿಗೆ ಸಹಾಯ ಮಾಡಿದಂತ ನನ್ನ ಆತ್ಮೀಯರು ಅಂತ ಹೇಳಕ್ಕೆ ನಮ್ಗೊಂದು ಹೆಮ್ಮೆ ಆಗುತ್ತೆ. ಇವತ್ತು ಶಿವಾಜಿನಗರ ಬಂದ್ಬಿಟ್ಟು ಕರ್ಸ್ಬಿಟ್ಟು ನನ್ನ ಮಾತಾಡಕ್ಕೆ ಅವಕಾಶ ಕೊಟ್ಬಿಟ್ಟು ಎಲ್ರಿಗೂ ಹೊಂದಿಸಿ ಮೊದಲನೇ ಆದ್ರಿಗೆ ನಮ್ಮ ಬಸವರಾಜ್ ಪಡುಕೋಟೆಗಳು ಹೊಂದಿಸಿ ಆಗ ಆತ್ಮೀಯರಿಗೆ ಹಾಗೂ ಗುರುಗಳಿಗೆ ಎಲ್ಲ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಸುಮಾರು 1 ವರ್ಷ ಆಗಿರ್ಬೋದು. ಅವರು ಕೂಡ ನಮ್ಮ ಭಾಗದವ್ರ ಕಂಡ್ರೆ ಬಹಳ ಪ್ರೀತಿ. ಅವ್ರ ಮುಖಾಂತರ 6 ಲಕ್ಷ ರೂಪಾಯಿ ಚೆಕ್ ಕೊಡಿಸಿದ್ರು. ಯಾಕಂದ್ರೆ ಬೇರೆ ಆದ್ರೆ ದುಡ್ಡು ಇಸ್ಕೊಂಡು ಬೇರೆ ಸಂಘಟನೆ ತಗೊಂಡು ಹೊರಗೆ ಬಿಡ್ತಿದ್ರು. ಅವ್ರು ನಿಂತ್ಕೊಂಡು ಆ ಬಡವ ನ್ಯಾಯ ಗಳಿಸ್ಕೊಟ್ರು. ಅವ್ರಿಗೆ ಧನ್ಯವಾದಗಳು. ಇವತ್ತಿನ ಸಮಾರಂಭದಲ್ಲಿ ನಾವು ದೇವರ ಪರವಾಗಿ ದೇವರ ಮುಂದೆ ನಿಂತ್ಕೊಂಡು ಎಲ್ಲ ಸಮುದಾಯವರು
ಒಂದು ಮಾತನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಪ್ರದೇಶಕ್ಕೆ ಮತ್ತು ಈ ದೇಶಕ್ಕೆ ಕಳಿಸ್ಬೇಕಂತ ಇದ್ದೀವಂತೆ. ದಟ್ ಗಣೇಶ ಚತುರ್ಥಿ ಅಂತ ಒಂದು ಹಬ್ಬ, ಭಾಳ ಮುಖ್ಯದ ಹಬ್ಬನಲ್ಲಿ ಎಲ್ಲ ಸಮುದಾಯವರು ಮಾಡಿಕೊಂಡು ಎಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಇದು ಒಂದು ಯೂನಿಟಿ ಮೆಸೇಜ್ ಅಂತ ಕೊಡಬೇಕಂತ ಮಾಡ್ತೀವಿ. ಸಿಖ್ ಸಮುದಾಯದಿಂದ ನಾನು ಎಲ್ಲ ದೇಶದ ವಾಸಿಗಳು ಮತ್ತು ಕರ್ನಾಟಕ ವಾಸಿಗಳಿಗೆ ಮತ್ತು ನಮ್ಮ ಪ್ರಿಯ ಸರ್ಗೂ ಒಂದು ಶುಭಾಶಯಗಳು ಕೊಡಬೇಕಂತ ಇದ್ದೀನಿ. ಹ್ಯಾಪಿ ಗಣೇಶ ಚತುರ್ಥಿ ಆ್ಯಂಡ್ ಅ ಬ್ಲೆಸ್ಡ್ ಟೈಮ್. ಥ್ಯಾಂಕ್ ಯು ಸರ್. ಸಮಸ್ತ ಕರ್ನಾಟಕ ರಾಜ್ಯ, ಭಾರತ ದೇಶ ಮತ್ತು ವಿಶ್ವದಾದ್ಯಂತ ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಎಲ್ಲರನ್ನೂ ಈ ಗಣೇಶ ಚತುರ್ಥಿ 2025ನೇ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯುತ್ತಮವಾಗಿ ಅತಿ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯ ಕಾರ್ಯಕ್ರಮವನ್ನು ಸೌಹಾರ್ದ ಪರವಾಗಿ ಹಮ್ಮಿಕೊಂಡಿರುವಂತಹ ನಮ್ಮ ಕರ್ನಾಟಕ ಸೇನೆಯ ಶ್ರೀಯುತ ಬಸವರಾಜ್ ಪಡುಕೋಟೆ ಅವರನ್ನು ನಾನು ತುಂಬು ಹೃದಯದಿಂದ ಅಭಿನಂದಿಸುತ್ತಿದ್ದೇನೆ. ಅಲ್ಲಾ ಪರಮಾತ್ಮ, ಆ ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು, ಒಳ್ಳೆಯ ಆರೋಗ್ಯ, ಇನ್ನೂ ಉನ್ನತ ಸ್ಥಾನಮಾನ ನೀಡಲಿ, ಅವ್ರ ಕುಟುಂಬದವ್ರಿಗೂ ನೀಡಲಿ. ಅವರು ಜೊತೆಗೂಡಿ ಅವ್ರ ಸಂಘಟನೆಯಲ್ಲಿ ಯಾರ್ಯಾರು ಸದಸ್ಯತ್ವವನ್ನು ಹೊಂದಿದ್ದಾರೆ ಅವರೆಲ್ಲರನ್ನೂ ಆ ಭಗವಂತ ಒಳ್ಳೆಯ ಆರೋಗ್ಯ, ಅತ್ಯುತ್ತಮ ಸ್ಥಾನಮಾನ ನೀಡಲಿ. ಈ ದಿನ ನಾವು ಎಲ್ಲ ಭಾರತೀಯರನ್ನು, ಸಮಸ್ತ ಕರ್ನಾಟಕ ರಾಜ್ಯದ ಕನ್ನಡಿಗರನ್ನು ಇಷ್ಟೇ ವಿನಂತಿಸಿಕೊಳ್ಳುತ್ತಿರೋದು, ನಮ್ಮ ಧರ್ಮ, ಭಾಷೆ, ಪ್ರಾಂತ್ಯ, ನಮ್ಮ ಬೋಧನೆ ಬೇರೆ ಬೇರೆ ಇರ್ಬೋದು, ಆದರೆ ನಾವು ಮನೆಯಿಂದ ಆಚೆ ಬಂದರೆ ಭಾರತೀಯರು, ಕನ್ನಡಿಗರು, ಈ ಪುಣ್ಯ ಭೂಮಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಸ್ವಾಭಿಮಾನ ಸಿಕ್ಕಿರುವಂತಹ ನಾವು ಕನ್ನಡಿಗರು, ಹಿಂದೂ ಆಗಿರ್ಬೋದು, ನಾವು ಮುಸಲ್ಮಾನ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಸಿಖ್ ಆಗಿರ್ಬೋದು. ಸ್ವಾತಂತ್ರ್ಯದ ಕಹಳೆ ಈ ಪುಣ್ಯ ಭೂಮಿಯಿಂದಾನೇ ಪ್ರಾರಂಭವಾಯಿತು. ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿರುವಂತಹ ವೀರರ, ಶೂರರ, ಶರಣರ, ದಾಸರ, ಸತ್ಪುರುಷರ, ವೀರರ, ಸೂಫಿ ಸಂತರ ಇದು ಪುಣ್ಯಭೂಮಿ. ಈ ಪುಣ್ಯಭೂಮಿಯಿಂದ ಇಡೀ ವಿಶ್ವಕ್ಕೆ ನಮ್ಮ ಏಕತೆ, ಸಮಗ್ರತೆ, ಸೌಹಾರ್ದತೆ, ಸಹಬಾಳ್ವೆ, ಭಾತೃತ್ವ ಮಾದರಿಯಾಗಿರೋದನ್ನು ಬಹಳ ಪ್ರಖ್ಯಾತಿ ಪಡೆದಿದೆ ಈ ನಮ್ಮ ರಾಜ್ಯ. ಸ್ನೇಹಿತರೆ, ರಕ್ತದಾನದ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಹಿಂದೂ, ಮುಸ್ಲಿಮ್ಸು, ಪ್ರತಿ ಧರ್ಮದವರು, ಜಾತಿ ಕುಲದವರು, ಬ್ರಾಹ್ಮಣ ಆಗಲಿ, ಲಿಂಗಾಯತ ಆಗಲಿ, ಕುರುಬ ಆಗಲಿ, ಗೌಡ ಆಗಲಿ, ಮುಸ್ಲಿಮ್ಸ್ ಆಗಲಿ, ಹಿಂದೂ ಆಗಲಿ, ತಮಿಳು, ತೆಲುಗು, ಪ್ರತಿಯೊಂದು ಭಾಷೆದವರು ಈ ರಕ್ತದಾನವನ್ನು ನೀಡುತ್ತಾರೆ. ನೀಡಿರುವ ದಾನ ನೀಡಿರುವ ರಕ್ತವನ್ನು ತಲುಪಿಸ್ತಾರೆ ಆಸ್ಪತ್ರೆಗೆ. ವಿವಿಧ ಅಪಘಾತದಿಂದ ಮತ್ತು ಬೇರೆ ಬೇರೆ ರೋಗದಿಂದ ಸಾವು ಬದುಕು ಮಧ್ಯೆ ಬಳಲುತ್ತಿರುವ ರೋಗಿಗಳನ್ನು ಉಳಿಸೋಕ್ಕೆ ಡಾಕ್ಟ್ರುಗಳು, ವೈದ್ಯರು ಪ್ರಯತ್ನ ಮಾಡ್ತಾರೆ. ಆವಾಗ ಅತ್ಯಂತ ಅವಶ್ಯಕವಾಗಿರೋದು ಈ ರಕ್ತ. ಈ ರಕ್ತವನ್ನು ನೀಡುವಾಗ ರೋಗಿಗೆ ನೋಡಲ್ಲ ಯಾರು ಇದು ಬ್ರಾಹ್ಮಣದ ರಕ್ತ, ಲಿಂಗಾಯತ ರಕ್ತ, ಗೌಡ ರಕ್ತ, ಅಥವಾ ತೆಲುಗು, ತಮಿಳು, ಮುಸ್ಲಿಮ್ಸ್ದು, ಹಿಂದೂದು, ಯಾರ್ದು ರಕ್ತ ಅಂತ ನೋಡಲ್ಲ. ಪ್ರಾಣ ಉಳಿಸ್ಬೇಕು ಅಂತ ಒಂದೇ ಗುರಿ, ಒಂದೇ ಉದ್ದೇಶ ಇರುತ್ತೆ ಡಾಕ್ಟರ್ಸ್ಗೆ, ವೈದ್ಯರಿಗೆ. ಆ ರಕ್ತಕ್ಕೆ ಜಾತಿ ನೋಡಲ್ಲ. ಯಾಕೆ ನಾವು ಅರ್ಥ ಮಾಡ್ಕೋಬಾರ್ದು? ಯಾಕೆ ನಾವು ಅರ್ಥ ಮಾಡ್ಕೋಬಾರ್ದು? ಒಂದು ಬಸ್ಸು, ಆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಪ್ರತಿ ಧರ್ಮದವರು ಕುಳಿತಿರ್ತಾರೆ. ಒಂದು ಪ್ಲೇನಲ್ಲಿ, ಒಂದು ರೈಲಲ್ಲಿ ಮತ್ತು ಸಿನಿಮಾ ಹಾಲಲ್ಲಿ ಕೂಡ ಒಗ್ಗೂಡಿ ಸಿನಿಮಾ ವೀಕ್ಷಿಸ್ತಾರೆ. ಅಂಥ ಜಾಗದಲ್ಲಿ ಯಾವುದೇ ಒಂದು ರೀತಿಯ ವಾದ ವಿವಾದಗಳು ಇರಲ್ಲ. ಮತ್ತು ಪವಿತ್ರವಾದಂತಹ, ಮನಸ್ಸಿಗೆ ಶಾಂತಿ ತರುವಂತಹ ದೇವಸ್ಥಾನ, ಮಸೀದಿ, ಚರ್ಚುಗಳು, ಅಂಥ ಹೆಸರಿನಲ್ಲಿ ನಾವು ಯಾವುದೇ ರೀತಿಯ ವಾದ ವಿವಾದ
ಅದನ್ನು ಬಹಳ ವಿಷಾದನೀಯ ವಿಷಯವಾಗಿದೆ. ಅದಕ್ಕೆ ನಾವು ಅವಕಾಶ ನೀಡಬಾರ್ದು. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗಳು. ಮತ್ತೊಮ್ಮೆ ವಿಶ್ವದಾದ್ಯಂತ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕನ್ನಡಿಗರಿಗೂ, ಸಹೋದರ ಸಹೋದರಿಯರಿಗೂ ಈ 2025ನೇಯ ಇವತ್ತೇನು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಅಂತೇಳಿ ಗಣೇಶ ಉತ್ಸವ 27 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ ಮತ್ತು ಐ ಕ್ಯಾಂಪು, ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಇವತ್ತು ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಸುಮಾರು 27 ವರ್ಷದಿಂದ ಗಣೇಶ ಉತ್ಸವ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ಎಲ್ಲ ಒಟ್ಟಾರೆ ನಾವು ಜಾತಿ ಭೇದವನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾಯಿದ್ದೀವಿ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು DS ಮಾಲೀಕರಾದಂಥ SP ದಯಾನಂದ ಅವರು ಕಾರ್ಯಕ್ರಮ ಬಂದಿದ್ದರು. ಈಗ ಜಸ್ಟ್ ಹೋದ್ರು ಅವರು. ಮತ್ತು ಗುಣರಂಜನ್ ಶೆಟ್ಟಿ ಜನಪರ ವೇದಿಕೆಯ ಅಧ್ಯಕ್ಷರಾದಂಥ ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ಬಂದಿದ್ದರು, ಗುಣರಂಜನ್ ಶೆಟ್ಟಿ. ಮತ್ತು ನಮ್ಮ ನಾಗಲೇಖರು ಸಾಹಿತಿಗಳು ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಭಾಳ ಖುಷಿಯಾಯಿತು. ನಮ್ಮ ಕನ್ನಡ ಎಲ್ಲ ರಾಜ್ಯ ಪದಕಗಳು, ಜಿಲ್ಲಾ ಪದಕಗಳು, ಮಹಿಳಾ ಘಟಕ ಎಲ್ಲ ಸೇರಿ ಒಟ್ಟಾರೆ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಈ ಶಿವಾಜಿನಗರದಲ್ಲಿ ಒಳ್ಳೆ ಅದ್ಭುತವಾಗಿ ಇಷ್ಟು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಬರ್ತಾಯಿದ್ದೀವಿ. ಯಾವುದು ಕುಂದುಕೊರತೆ ಇರಲಾರ್ದೆ 27 ವರ್ಷದಿಂದ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. 3 ದಿವಸ ಇರುತ್ತೆ. ತಾವೆಲ್ಲರೂ ಬಂದು ಮಾಧ್ಯಮ ಮುಖಾಂತರ ಹೇಳ್ತಾಯಿದ್ದೀನಿ, ಬಂದು ಆಶೀರ್ವಾದ ತಗೊಳ್ಳಿ. ಶಿವಾಜಿನಗರ ಗಣೇಶ ಒಳ್ಳೆಯದಾಗುತ್ತೆ ಎಲ್ಲರಿಗೆ. ನಮಸ್ಕಾರ ಸರ್. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ದಿನ ಭಾಳ ವಿಶೇಷ ಏನು ಅಂತಂದರೆ, ಎಲ್ಲರೂ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಆದರೆ ಅದು ಪ್ರಮುಖ ಅಲ್ಲ. ಏಕೆ ಅಂತಂದರೆ ಯಾವುದೋ ಒಂದು ಕಾಲಹರಣಕ್ಕೆ ನಾವು ಭಕ್ತಿಯನ್ನು ತೋರಿಸ್ಬಾರ್ದು. ನಿಜವಾದ ದೇವರ ಸೇವೆ ಏನು ಅಂತಂದರೆ ಒಬ್ಬ ಮನುಷ್ಯನ ಆರೋಗ್ಯ. ಆ ಆರೋಗ್ಯವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯ ಅಚ್ಚುಮೆಚ್ಚಿನ ನಾಯಕರು, ಕರ್ನಾಟಕ ಮೆಚ್ಚಿದಂಥ ಹೋರಾಟದ ಹುಲಿ ಬಸವರಾಜ್ ಪಡುಕೋಟೆರವರ ಸಾರಥ್ಯದಲ್ಲಿ ಭಾಳ ಅರ್ಥಪೂರ್ಣವಾಗಿ, ವಿಶೇಷವಾಗಿ, ವಿಭಿನ್ನವಾಗಿ ಮಾಡ್ತಾ ಇದ್ದಾರಲ್ಲ. ಬಹುಶಃ ಇದು ಇಡೀ ರಾಜ್ಯಕ್ಕೆ ಮಾದರಿ. ಇವತ್ತು ಗಣಪತಿಗಳು ಹೇಗಾಗಿದ್ದಾವೆ ಅಂತಂದರೆ ಭಾಳಷ್ಟು ಕೇವಲದಲ್ಲಿ ಕೆಲವರು ಇಡ್ತಾ ಇದ್ದಾರೆ ಅಂತಕ್ಕಂಥ ಭಯ ಆಗ್ತಾಯಿದೆ ನಮಗೆ ಧಾರ್ಮಿಕವಾಗಿ. ಇಂಥ ಸಂದರ್ಭದಲ್ಲಿ, ಇಂಥ ವಿಶೇಷದ ದಿನಗಳಲ್ಲಿ ರಕ್ತದಾನ ಶಿಬಿರಗಳ ಮುಖಾಂತರವಾಗಿ, ಆರೋಗ್ಯ ತರಬೇತಿ ಶಿಬಿರಗಳ ಮುಖಾಂತರವಾಗಿ, ಆ ತಪಾಸಣೆಯನ್ನು ಮಾಡೋದ್ರ ಮುಖಾಂತರ, ಅನ್ನದಾನವನ್ನು ನಿರಂತರವಾಗಿ ಮಾಡೋದ್ರ ಮುಖಾಂತರವಾಗಿ ಗಣಪತಿ ಪ್ರತಿಷ್ಠಾಪನೆ ಇದೆಯಲ್ಲ, ಇವತ್ತಿನ ಕಾಲಘಟ್ಟದ ಯುವ ಸಮಾಜಕ್ಕೆ ಮಾದರಿಯಾಗಿದೆ. ಬಸವರಾಜ್ ಪಡುಕೋಟೆಯವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಾಡಿನ ಏಳಿಗೆಗಾಗಿ ಹೋರಾಟ ಮಾಡ್ತಾ ಇರೋರು. ಧಾರ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಎಲ್ಲ ಧರ್ಮಗಳನ್ನು ಪ್ರೀತಿಸ್ತಕ್ಕಂಥ ಸಜ್ಜನ ನಾಯಕರು. ಈ ಭಾಗಗಳಲ್ಲಿ ಧಾರ್ಮಿಕ ಚಿಂತನೆಗಳನ್ನು, ಅತ್ಯಂತ ಮಾನವೀಯ ಮೌಲ್ಯಗಳನ್ನು ಉಳಿಸುವ ನಿಟ್ಟಿನಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಪದಗಳಿಲ್ಲ. ಬಸವರಾಜ್ ಪಡುಕೋಟೆಯವರಿಗೆ, ಅವರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಸಿಗಲಿ, ಒಳ್ಳೆ ನೆಮ್ಮದಿ ಸಿಗಲಿ. ಇಂಥ ನಾಯಕರು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ. ಯಾವುದೇ ಸ್ವಾರ್ಥ ಇಲ್ಲದೆ ನಾಡು ಕಟ್ಟತಕ್ಕಂಥ ಸೇನಾನಿ. ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ಸಾಕಷ್ಟು ಚಟುವಟಿಕೆಗಳು ಬರ್ತಾ ಇರ್ತವೆ. ಒಟ್ಟಾರೆಯಾಗಿ ದಯಾಮಯ ಭಗವಂತ, ಆ ವಿಘ್ನ ನಿವಾರಕ ಒಳ್ಳೆ ಚೈತನ್ಯವನ್ನು, ಆರೋಗ್ಯವನ್ನು, ನೆಮ್ಮದಿಯನ್ನು ನೀಡಲಿ. ಬಸವರಾಜ್ ಪಡುಕೋಟೆ ಅಂತ ನಾಯಕರು ಒಂದೊಂದು ಕನ್ನಡ ನಾಡಿನ ತಾಯಿ ಗರ್ಭದಲ್ಲಿ ಹುಟ್ಟಿ ಬರಲಿ ಅಂತೇಳಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಶುಭವಾಗಲಿ. ನಮಸ್ಕಾರ ಎಲ್ಲರಿಗೆ. ಅಸ್ಲಾಮ್ ಅಲೈಕುಮ್. ನಾನು ಪುಲ್ಕೇಶಿ ನಗರ ಅಧ್ಯಕ್ಷ ಸಾದಿಕ್ ಪಾಷಾ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಸೇನೆಯಿಂದ ಇವತ್ತು ಏನಂದರೆ ಗಣೇಶ ಹಬ್ಬ 22 ವರ್ಷದಿಂದ ಮಾಡ್ತಾಯಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಬಸವರಾಜ್ ಪಡುಕೋಟೆ ಅನ್ನೋರು. ಈ ಕ್ಷೇತ್ರದಲ್ಲಿ ನಾವು ಮೀಲಾದ್ ಹಬ್ಬ, ಗಣೇಶ ಹಬ್ಬ ಎಲ್ಲ ಸೇರಿಸಿ ಮಾಡೋದು ನಾವು ಮಾಡ್ತಾಯಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನಾಡ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡುಕೋಟೆಯವರ ಸಾರಿಂದ ನಮ್ಮ ಶಿವಾಜಿನಗರ ಯಾವುದೇ ಒಂದು ಜಾತಿ ಭೇದ ಏನು ಇಲ್ಲದಂತೆ ಈ ನಮ್ಮ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಎಲ್ಲ ಒಕ್ಕೂಟವಾಗಿ ಸೇರಿಸ್ಕೊಂಡು ಹಿಂದೂ ಮುಸ್ಲಿಮ್ಸು ಏನು ಇಲ್ಲದಲೇ ಎಲ್ಲನೂ ಒಂದೇ ಅಣ್ಣ ತಮ್ಮದಿರ ಥರ ನೋಡಿಕೊಂಡು ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ಎಲ್ಲ ಒಗ್ಗಟ್ಟಾಗಿ ಇನ್ನೂ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊಳ್ಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಶವಂತಪುರ ಅಧ್ಯಕ್ಷರಾದ ಅನಂತು, HR ನಾಗರಾಜ, ಉಪಾಧ್ಯಕ್ಷರಾದ ವಾಸು ಅವರು ಈ ಸಂದರ್ಭದಲ್ಲಿ ಶುಭ ಕೋರುತ್ತಿದ್ದೀವಿ ಎಲ್ಲರಿಗೂ.
स्वामिने नमः मंगलनिराजनं समर्पयामि मंगलमहानिराजनं समर्पयामि देवतारक्षां धारयामि नमस्करोमि ಇವತ್ತು ಗಣೇಶ ಹಬ್ಬದು ನಾವು ಎಲ್ಲ ಸೇರಿ ಎಲ್ಲರಿಗೆ ಶುಭಾಶಯ ಕೊಡ್ತೀವಿ. ಮತ್ತು ಈ ವರ್ಷ ಎಲ್ಲರಿಗೆ ಒಳ್ಳೆಯದಾಗಲಿ, ದೇವರು ಆಶೀರ್ವಾದ ಕೊಟ್ಟು ಎಲ್ಲರಿಗೆ ಆರೋಗ್ಯ ಕೊಟ್ಟು ಎಲ್ಲ ಚೆನ್ನಾಗಿ ಇರಬೇಕು. ನಾವು ಎಲ್ಲ ಹಿಂದೂ ಮುಸ್ಲಿಂ ಅಲ್ಲಾಗೆ ಒಗ್ಗಟ್ಟಾಗಿ ಇರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೊಂದು ನಮ್ಮ ಬಸವರಾಜ್ ಅವರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ವರ್ಷ ಏನೋ ಒಂದು ಬದಲಾವು ತರಿಸ್ತಾ ಇದ್ದಾರೆ. ಈಗ ನೋಡಿ, ಇವತ್ತು ನಮ್ಮ ಮಸ್ಜಿದ್ದಿಯಲ್ಲಿ ಮೌಲಾನಾ ಬಂದವರೆ, ಸರ್ದಾರ್ಜಿ ಬಂದವರೆ, ಎಲ್ಲ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿಬಿಟ್ಟು ಇವತ್ತು ನಾವು ಗಣೇಶ ಹಬ್ಬ ಮಾಡ್ತಾಯಿದ್ದೀವಿ. ದೇವರು ಎಲ್ಲರಿಗೆ ಚೆನ್ನಾಗಿ ಇರಬೇಕು ಅಂತ ಇದು ಕೇಳ್ಕೊಳ್ತೀನಿ.